ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಶು ಲೋಕ. ಆಲ್ಮೋಸ್ಟ್ 3 ಇಯರ್ಸ್ ಆದಮೇಲೆ ನಾನು ಮತ್ತೆ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ಲಾಂಗ್ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗ್ತಾ ಇರೋದು. ಐ ಹೋಪ್ ನೀವೆಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತೀರಾ, ನನ್ನ ವಿಡಿಯೋಸ್ನ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫಸ್ಟ್ ವಿಡಿಯೋನ ಪೂಜೆಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ನನ್ನ ಫ್ರೈಡೇ ರೊಟೀನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ಲಿ ನಾನಿಲ್ಲಿ ನನ್ನ ದೇವ್ರ ಮನೆ ಹೊಸ್ಲ ಹತ್ರ 2 ಮನಿ ಪ್ಲ್ಯಾಂಟ್ ಪಾಟ್ಸ್ನ ಇಟ್ಟಿದ್ದೀನಿ. ಆಯಿತಾ, ನಾವು ಲಾಸ್ಟ್ ವೀಕು ಪಾಂಡಿಚೇರಿ ಹೋಗಿದ್ವಿ. ಆ ಟೈಮಲ್ಲಿ ಸ್ವಲ್ಪ ನೀರೆಲ್ಲ ಹಾಕಿರಲಿಲ್ಲ ಅಷ್ಟು ರೆಗ್ಯುಲರಾಗಿ, ಎಲೆ ಎಲ್ಲ ಸ್ವಲ್ಪ ಒಣಗೋಗ್ಬಿಟ್ಟಿತ್ತು. ಸೊ ನಾನಿಲ್ಲಿ ಫಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಣಗಿರೋ ಎಲೆಯನ್ನೆಲ್ಲ ತೆಗೆದು ಹಾಗೆ ಜೋಡಿಸಿಡ್ತಾ ಇದ್ದೀನಿ. ನನಗೆ ಇಂಡೋ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಇಷ್ಟ, ಮನೆ ತುಂಬ ತುಂಬಿಸಿಡೋಕೆ ಇಷ್ಟ. ಬಟ್ ನನಗೆ ನನ್ನ ಮಗ ಇರೋದ್ರಿಂದ ಅದೆಲ್ಲ ಆಗದೇ ಇರೋ ಮಾತು. ನೋಡೋಣ, ಮುಂದಕ್ಕೆ ಅವ್ನು ಸ್ವಲ್ಪ ದೊಡ್ಡವನಾದಮೇಲೆ ಸ್ವಲ್ಪ ಪ್ಲ್ಯಾಂಟಿಂಗ್ ಕಡೆ ಎಲ್ಲ ಗಮನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಂಗೆ ತುಂಬ ಬೇಜಾರಾಗ್ತಾಯಿತ್ತು, ತುಂಬ ಎಲೆಗಳೆಲ್ಲ ಒಣಗೋಗ್ಬಿಟ್ಟಿದೆ ಅಂತ. ಮತ್ತು ಗೊಬ್ಬರ ಏನಾದರೂ ಹಾಕಿ ಮತ್ತೆ ಮನಿ ಪ್ಲ್ಯಾಂಟಿಗೆ ಜೀವ ಬರೆಸ್ಬೇಕು. ಸೊ ಮುಂದಿನ ದಿನಗಳಲ್ಲಿ ಅದ್ರ ಮೇಲೆ ಕೂಡ ವರ್ಕ್ ಮಾಡ್ತೀನಿ. ನೀವು ಏನಾದರೂ ಟಿಪ್ಸ್ ಇದ್ದರೆ ನನಗೆ ಪ್ಲೀಸ್ ಹೇಳಿ, ಮನಿ ಪ್ಲ್ಯಾಂಟಿಗೆ ಏನಾದರೂ ಹಾಕ್ಬೋದಾ ಅಂತ. ನಾನು ಅದನ್ನು ಖಂಡಿತ ಆಕ್ಸೆಪ್ಟ್ ಮಾಡ್ಕೊಳ್ತೀನಿ. ಸದ್ಯಕ್ಕೆ ಮನಿ ಪ್ಲ್ಯಾಂಟ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಎಲ್ಲ ನೀಟಾಗಿ ಪಾಟ್ ಎಲ್ಲ ಒರೆಸಿ, ಹಿಂದೆ ಮಣ್ಣೆಲ್ಲ ಇತ್ತು ಅದನ್ನೆಲ್ಲ ಒರೆಸಿ, ಮನಿ ಪ್ಲ್ಯಾಂಟ್ 2 ಕ್ಲೀನ್ ಮಾಡ್ಕೊಂಡು ಆಯಿತು. ನೆಕ್ಸ್ಟ್ ಇವಾಗ ದೇವ್ರ ಮನೆ ಕೆಲಸ ಮಾಡಬೇಕು. ಫಸ್ಟಿಗೆ ನಾನು ಒಣಗಿರೋ ಹೂವು ಎಲ್ಲ ತೆಗೆದು ಹಾಕಿ ದೇವ್ರ ಮನೇನ ಹಾಗೇ ಒಣ ಬಟ್ಟೆಯಲ್ಲಿ ಗುಡಿಸ್ಕೊಂಡಿದ್ದೆ. ನೆಕ್ಸ್ಟ್ ಅದನ್ನು ಒರೆಸ್ಬೇಕಲ್ವ ಇವಾಗ ದೇವ್ರ ಮನೇನ. ನಾನು ಒರೆಸೋದಕ್ಕೆ ಒಂದು ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ಹಾಗೆ ಪಚ್ಚಕರ್ಪೂರ ಇದೆ ಅಲ್ವ, ಅದನ್ನು ಹಾಗೆ ಮುರಿದು ಹಾಕಿ ಅದರಿಂದ ಒರೆಸ್ತೀನಿ. ಇದನ್ನು ಮಾಡೋದ್ರಿಂದ ಏನಂತಂದರೆ ದೇವ್ರ ಮನೆ ಶುದ್ಧಿ ಆಗುತ್ತೆ ಆ್ಯಂಡ್ ಪಾಸಿಟಿವಿಟಿ ಬರುತ್ತೆ. ಆ್ಯಂಡ್ ಆಲ್ಸೋ ಇದಕ್ಕೆ ಆ್ಯಡ್ ಆನ್ ಆಗಿ ಹಸು ಗಂಜಲ ಕೂಡ ಹಾಕ್ಕೊಳ್ತಾರೆ. ಬಟ್ ನಂಗೆ ಇವತ್ತು ಸಿಕ್ಕಿಲ್ಲ, ಸೊ ನಾನು ಹಾಗೆ ಒರೆಸ್ತಾ ಇದ್ದೀನಿ. ನನಗಿದೆಲ್ಲ ಹಾಕಿ ಒರೆಸಿದ್ರೇ ಸಮಾಧಾನ ಆಗೋದು. ನಾನು ಹಾಗೆ ಬರೀ ನೀರಲ್ಲಿ ಒರೆಸಿದ್ರೆ ಅದು ಒರೆಸ್ದಂಗೆ ಇರೋದಿಲ್ಲ, ನಂಗೆ ಅದು ಇಷ್ಟನೂ ಆಗೋಲ್ಲ. ಸೊ ನಾನು ಆಲ್ಮೋಸ್ಟ್ ಯಾವಾಗಲೇ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಮನೆ ಒರೆಸ್ಬೇಕಾದ್ರೂ ಇದೆಲ್ಲ ಐಟಮ್ಸ್ ಹಾಕೇ ಹಾಕ್ತೀನಿ. ನಂಗೆ ಹಾಗೆ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಇಷ್ಟ, ಆಯಿತಾ. ಬಟ್ ನಂಗೆ ತುಂಬ ಭಯ ಇದೆ. ಇನ್ನು ಫಸ್ಟ್ ಟೈಮೆಲ್ಲ ನಾನು ಬ್ಲಾಗ್ ಮಾಡ್ತಾ ಇರೋದು. ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಹಾಗೆ ಸ್ಪಾಂಟೇನಿಯಸ್ ಆಗಿ ವರ್ಡ್ಸ್ ಬರುತ್ತೋ ಇಲ್ವೋ, ಆ ಥರ ಎಲ್ಲ ನಂಗೆ ಸ್ವಲ್ಪ ಭಯ ಇದೆ. ಸೊ ನಾನು ಇನ್ನೂ ಆ ಭಯನೆಲ್ಲ ಓವರ್ಕಮ್ ಮಾಡಿ ಕ್ಯಾಮ್ರಾ ಮುಂದೆ ಆದಷ್ಟು ಬೇಗ ಮಾತಾಡ್ತೀನಿ. ಆ್ಯಂಡ್ ಮಾತಾಡಬೇಕಂತ ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಯಾವಾಗ ಆಗುತ್ತೆ ಅಂತ. ಮತ್ತು ದೇವ್ರ ಮನೆ ಎಲ್ಲ ಒರೆಸಿದ ಮೇಲೆ ಅದೇ ನೀರಲ್ಲಿ ನಾನು ಹೊಸಲು ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಹೊಸಲು ಕೂಡ ನಾನು ಹಿಂದಿನ ದಿನ ಅಂದರೆ ಫ್ರೈಡೇ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ನಾನು ಥರ್ಸ್ಡೇನೇ ಇದು ಕ್ಲೀನಿಂಗ್ ಕೆಲಸ ಎಲ್ಲ ಇಟ್ಕೊಳ್ಬಿಡ್ತೀನಿ, ಥರ್ಸ್ಡೇ ಈವ್ನಿಂಗ್. ಸೊ ಥರ್ಸ್ಡೇನೇ ನಾನು ದೇವ್ರ ಮನೆ ಎಲ್ಲ ಒರೆಸಿ ಹೊಸ್ಲಿಗೆ ರಂಗೋಲೆ ಕೂಡ ಹಾಕೊಂಡು ಇಟ್ಕೊಂಡ್ಬಿಡ್ತೀನಿ. ಆ್ಯಂಡ್ ನಿಮಗೆ ಗೊತ್ತಾ, ನನಗೆ ರಂಗೋಲೆ ಹಾಕೋದು ತುಂಬ ಇಷ್ಟ. ಆ್ಯಂಡ್ ಅಂದರೆ ನಾನು ತುಂಬ ಚಿಕ್ಕವಳಿರುವಾಗಲಿಂದನೂ ರಂಗೋಲೆ ಹಾಕ್ತಾಯಿದ್ದೆ. ಅವಾಗೆಲ್ಲ ಮಾರ್ಕೆಟಲ್ಲಿ ರಂಗೋಲಿ ಬುಕ್ಗಳು ಸಿಗ್ತಾಯಿತ್ತು ಗೊತ್ತಾ, 10 ರೂಪೀಸ್ 20 ರೂಪೀಸಿಗೆಲ್ಲ ಫುಲ್ ಕಲರ್ಫುಲ್ ರಂಗೋಲಿ ಬುಕ್ಗಳು ಸಿಗ್ತಾಯಿತ್ತು. ಅದ್ರಲ್ಲಿ ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಎಲ್ಲ ಇರ್ತಾಯಿತ್ತು. ಸೊ ನಾನು ಆ ಬುಕ್ಗಳನ್ನೆಲ್ಲ ಬೈ ಮಾಡಿ ಇಟ್ಕೊಳ್ತಾ ಇದ್ದೆ. ನಾನು ಚಿಕ್ಕವಳಿರುವಾಗ ನಮ್ಮ ಮನೆ ಮುಂದೆ ಥರ್ಸ್ಡೇ ಈವ್ನಿಂಗ್ ನಮ್ಮಮ್ಮ ಪ್ರತಿ ಥರ್ಸ್ಡೇ ಸಗಣಿ ನೀರು ಹಾಕ್ತಾಯಿದ್ರು. ಸಗಣಿ ನೀರು ಹಾಕಿ ಮನೆ ಮುಂದೆ ಸಾರಿಸ್ತಾಯಿದ್ರು. ಆ್ಯಂಡ್ ನಮ್ಮಮ್ಮ ಸಾರಿಸ್ತಾ ಇದ್ದೆಲ್ಲ ನಾನು ರಂಗೋಲಿ ಹಾಕ್ತಾಯಿದ್ದೆ. ತುಂಬ ಚೆನ್ನಾಗಿರೋ ಬಾರ್ಡರ್ಗಳು ಹಾಕ್ತಾಯಿದ್ದೆ. ಆ್ಯಂಡ್ ತುಂಬ ದೊಡ್ಡ ದೊಡ್ಡ ರಂಗೋಲಿಗಳಿಗೆಲ್ಲ ನಮ್ಮಮ್ಮ ಹೆಲ್ಪ್ ಮಾಡ್ತಾಯಿದ್ರು, ನಾನು ನಮ್ಮಮ್ಮಗೆ ಹೆಲ್ಪ್ ಮಾಡ್ತಾಯಿದ್ದೆ. ಇಬ್ಬರು ಸೇರಿ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾಯಿದ್ವಿ. ಆ್ಯಂಡ್ ಹಬ್ಬಗಳೆಲ್ಲ ಬಂತಂದರೆ ನಂಗೆ ರಂಗೋಲಿ ಹಾಕೋದೇ ತುಂಬ ಖುಷಿ. ರಂಗೋಲಿ ಹಾಕಿದ್ಮೇಲೆ ಅದಕ್ಕೆ ಕಲರಿಂಗ್ ಮಾಡೋದು. ಆ್ಯಂಡ್ ನಮ್ಮ ರೋಡಲ್ಲಿ ಹೇಗೆ ಅಂದರೆ ಒಂದು 4-5 ಮನೆ ಇತ್ತು. ಎಲ್ಲರೂ ಕಾಂಪಿಟೇಷನಲ್ಲಿ ರಂಗೋಲಿ ಹಾಕ್ತಾಯಿದ್ವಿ. ಯಾರ ಮನೆ ರಂಗೋಲಿ ತುಂಬ ಚೆನ್ನಾಗಿ ಬಂದಿದೆ ಅನ್ನೋ ಕ್ಯೂರಿಯಾಸಿಟಿ ಎಲ್ರಿಗೂ ಇತ್ತು. ಹಾಕಿದ್ಮೇಲೆ ಎಲ್ಲರ ಮನೆ ಹತ್ರ ಹೋಗಿ ನೋಡೋದು, ಯಾರು ಹೇಗೆ ಹಾಕಿದ್ದಾರೆ ರಂಗೋಲಿ, ಅವರಿಗಿಂತ ನಮ್ಮ ರಂಗೋಲಿ ಚೆನ್ನಾಗಿದೆಯಾ ಅಥವಾ ನಮಗಿಂತ ಅವ್ರ ರಂಗೋಲಿ ಚೆನ್ನಾಗಿದೆಯಾ. ಎಷ್ಟು ಚೆಂದ ಇರುತ್ತಲ್ವ ಲೈಫು. ನಾವು ತುಂಬ ಚಿಕ್ಕವರಿರುವಾಗ ಈ ಥರ ಚಿಕ್ಕದ್ರಲ್ಲಿ ತುಂಬ ಸಂತೋಷ ಪಡ್ತಾ ಇದ್ವಿ. ಇವಾಗ ಬೇಕು ಅಂದರೂ ಆ ದಿನಗಳು ನಮಗೆ ಮತ್ತೆ ಸಿಗೋದಿಲ್ಲ ಅಲ್ವಾ. ಸೊ ಹೀಗಿತ್ತು ನಂದು ಥರ್ಸ್ಡೇ ಈವ್ನಿಂಗ್ ರೊಟೀನ್. ದೇವ್ರ ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಹೂವು ತೆಗೆದು ಬಾಗಿಲಿಗೆ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಜಸ್ಟ್ ನಾನು ಹೂವು ಹಾಕಿ ಪೂಜೆ ಮಾಡಬೇಕು, ಅಷ್ಟೇ ಕೆಲಸ ಇರಬೇಕು, ಆ ಥರ ಇಟ್ಕೊಂಡಿದ್ದೆ.
ಆ್ಯಂಡ್ ಆಲ್ಸೋ ಈ ಥರ ಮಾಡೋದ್ರಿಂದ ಫ್ರೈಡೇ ಬೆಳಗ್ಗೆ ತುಂಬ ಬೇಗ ದೇವ್ರ ಪೂಜೆ ಆಗುತ್ತೆ. ಆ್ಯಂಡ್ ಆಲ್ಸೋ ಹೇಳ್ತಾರಲ್ವ ಫ್ರೈಡೇ ದೇವ್ರ ತಲೆಯಿಂದ ಹೂ ತೆಗಿಬಾರ್ದು ಅಂತ. ನಾನಿವಾಗ ಮತ್ತೆ ಫ್ರೈಡೇ ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಕೆಳಗೆ ಬಂದಾಗ ಈ ವಿಡಿಯೋ ಕ್ಯಾಪ್ಚರ್ ಮಾಡಿರೋದು. ಎಷ್ಟು ಪೀಸ್ಫುಲ್ಲಾಗಿರುತ್ತೆ ಗೊತ್ತಾ ಬೆಳಗ್ಗೆ ಟೈಮು. ಯಾವ ಟ್ರಾಫಿಕ್ ಇರೋದಿಲ್ಲ, ವೆಹಿಕಲ್ ಸೌಂಡ್ ಇರೋದಿಲ್ಲ, ಆ್ಯಂಡ್ ಫ್ರೆಶ್ ಏರ್ ಸಿಗ್ತಾ ಇರುತ್ತೆ. ಸೊ ಈ ಟೈಮ್ ನಂಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆ ಮುಂದೆ ಈ ಥರ ಬಂದರೆ ಇನ್ನೂ ಒಂಥರ ಪೀಸ್ಫುಲ್ಲಾಗಿರುತ್ತೆ. ಸೊ ಈ ಟೈಮಲ್ಲಿ ನಾನು ಗಿಡಗಳಿಗೆಲ್ಲ ನೀರು ಹಾಕ್ತೀನಿ. ಇವಾಗ ಆ್ಯಕ್ಚುಲಿ ಗಿಡಗಳೆಲ್ಲ ಕಮ್ಮಿ ಆಗಿದೆ. ನಾವು ರೀಸೆಂಟಾಗಿ ಎಲ್ಲ ಗಿಡಗಳನ್ನೆಲ್ಲ ತೆಗ್ಸ್ಬಿಟ್ಟಿದ್ವಿ, ಸ್ವಲ್ಪ ಹುಳ ಆಗಿಬಿಟ್ಟಿತ್ತು ಅಂತ ತೆಗ್ಸಿ ಔಷಧಿ ಎಲ್ಲ ಹೊಡ್ಸಿದ್ದೀವಿ. ಸೊ ಇವಾಗ ಮತ್ತೆ ಗಿಡಗಳು ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ಸದ್ಯಕ್ಕಿರೋದು ದಾಸವಾಳದ ಹೂವು ಮತ್ತು ಕರಿಬೇವು ಸೊಪ್ಪು. ಕರಿಬೇವು ಸೊಪ್ಪು ಅಷ್ಟೇ ಇವಾಗ ತುಂಬ ಚೆನ್ನಾಗಿ ಬರ್ತಿದೆ, ತುಂಬ ಚೆನ್ನಾಗಿ ಚಿಗುರು ಹೊಡ್ತಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿರೋದು ಯಾವುದಂತಂದರೆ ಪಪ್ಪಾಯ ಗಿಡ. ನಾನು ತೋರಿಸ್ತೀನಿ ಆಯಿತಾ ನಿಮಗೆ ಪಪ್ಪಾಯ ಗಿಡನ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟೊಂದು ಕಾಯಿಗಳು ಬಿಟ್ಟಿದ್ದಾವೆ ಗೊತ್ತಾ. ಅದರಲ್ಲಿ ಆಲ್ರೆಡಿ ನಾವು ಎರಡನೇದು ಇವತ್ತೇನೋ ಕೀಳ್ತಾ ಇದ್ದೀವಿ. ಎರಡನೇದು ಕಿತ್ಕೊಂಡು ತಿಂದಿರೋದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಗಿಡ ಅಂತ. ಸೊ ಇವಾಗ ನೆಕ್ಸ್ಟ್ ಗಿಡಗಳಿಗೆಲ್ಲ ನೀರು ಹಾಕಿದ್ಮೇಲೆ ಮನೆ ಬಾಗ್ಲ ಹತ್ರ ಇರೋ ಹೊಸ್ಲನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಹೊಸ್ಲನ್ನು ಮಾತ್ರ ನಾನು ಥರ್ಸ್ಡೇ ಈವ್ನಿಂಗ್ ಕ್ಲೀನ್ ಮಾಡ್ಕೊಳ್ಳಲ್ಲ, ಫ್ರೈಡೇ ಬೆಳಗ್ಗೆನೇ ಮಾಡ್ತೀನಿ. ಯಾಕಂದರೆ ಬೆಳಗ್ಗೆ ಟೈಮು ಬಾಗಿಲಿಗೆ ನೀರು ಹಾಕಬೇಕು, ಅದು ತುಂಬ ಒಳ್ಳೇದಂತ ಹೇಳ್ತಾರೆ. ಸೊ ನಾನು ಯಾವಾಗಲೂ ಬೆಳಗ್ಗೆ ಟೈಮೇ ಹೊಸ್ಲು ತೊಳ್ಕೊತೀನಿ. ಹೊಸ್ಲು ತೊಳೆದು ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮತ್ತೆ ರಂಗೋಲಿ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನನಗೆ ಮೈಂಡಲ್ಲಿ ಬೇರೆ ಏನೋ ಡಿಸೈನ್ ಇತ್ತು ಆಯಿತಾ, ಬಟ್ ಹಾಕ್ತಾ ಅದು ಏನೋ ಆಯಿತು. ಬಟ್ ಓಕೆ, ಇದು ತುಂಬ ಚೆನ್ನಾಗೇ ಇತ್ತು. ನಿಮಗೆ ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆಯಾ ಈ ಡಿಸೈನು? ನಾನು ಆಚೆ ಕೆಲಸ ಎಲ್ಲ ಮುಗಿಸಿ ಕಿಚನಿಗೆ ಬರೋ ಹೊತ್ತಿಗೆ 7 o'clock ಆಗಿತ್ತು. ನಾನು ಅಂದ್ಕೊಂಡೆ ಫಸ್ಟ್ ಬ್ರೇಕ್ಫಾಸ್ಟ್ ಕೆಲಸ ಎಲ್ಲ ಮುಗಿಸಿ ಆಮೇಲೆ ದೇವ್ರ ಮನೆ ಕೆಲಸ ಮಾಡೋಣ ಅಂತ. ಓಕೆನಾ? ಇನ್ನೂ ಇಲ್ಲ ಚಿನ್ನ. ಇದು ಬೀನ್ಸ್. ನಿಮಗೆ ನೀನೇನು ಮಾಡ್ತೀಯಾ? ಅದ ಬಾ, ಇಲ್ಲಿ ಬಟಾಣಿ ಬಿಡಿಸು. ಬೆಲ್ತು ಬಟಾಣಿ. ಬಟಾಣಿ ಯಾವುದ್ರಲ್ಲಿ? ಅದರಲ್ಲಿ ಬಟಾಣಿ ಇದೆ. ಒಳಗೆ ಬಟಾಣಿ, ಕರೆಕ್ಟ್. ಎಷ್ಟೊಂದು ಫಸ್ಟ್ ಅಷ್ಟು ಬಿಡಿಸು, ಆಮೇಲೆ ಕೊಡ್ತೀನಿ. ತುಂಬಾ ಬಿಡಿಸ್ತೀಯಾ? ಸರಿ ಆಯ್ತು. ಏನ್ ಮಾಡ್ತಿದ್ಯಾ ಚಿನ್ನ? ಬಿಡಿಸ್ತಿದ್ಯಾ? ಏನ? ಬಟಾಣಿ. ನೋಡಿದ್ರಿ ಅಲ್ವಾ ನನ್ನ ಮಗಂದು ಕ್ಯೂಟ್ ಕಾನ್ವರ್ಸೇಷನ್. ಅವನಿನ್ನೂ ತುಂಬ ಮುದ್ದಾಗಿ ಏನೇನೋ ಮಾತಾಡ್ತಾ ಇದ್ದ. ನಾನು ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಫಸ್ಟ್ ಈಗ ಪಲಾವ್ ಮಾಡೋ ರೆಸಿಪಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾವ ಸ್ಟೈಲ್ ಅಂತಂದರೆ ಪಕ್ಕಾ ನಾಟಿ ಸ್ಟೈಲ್, ಅಂದರೆ ಹಳ್ಳಿಗಳಲ್ಲಿ ಆಗ ಮಾಡ್ತಾಯಿದ್ರು ಅಲ್ವಾ ಪಲಾವ್ನ. ಈ ಪಲಾವ್ ರೆಸಿಪಿನ ನೀವೆಲ್ಲರೂ ಒಂದ್ಸರಿ ಪಕ್ಕಾ ಟ್ರೈ ಮಾಡಲೇಬೇಕು. ಇದು ಹೋಟೆಲ್ ಸ್ಟೈಲ್ ಬೇರೆ, ಇದು ಪಕ್ಕಾ ನಾಟಿ ಸ್ಟೈಲ್ ಆಯಿತಾ. ಫಸ್ಟಿಗೆ ಏನು ಮಾಡಬೇಕಂತಂದರೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಂಡು ಅದಕ್ಕೆಲ್ಲ ಪಲಾವ್ ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ಒಂದು ಈರುಳ್ಳಿನ ಈ ಥರ ಸ್ಲೈಸ್ ಆಗಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಒಂದು 2 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನ ಹಾಗೇ ಹಾಕ್ಕೊಳ್ಳಿ, ಅಂದರೆ ಹಚ್ಚ ಹಾಕ್ಕೊಳ್ಳೋದು ಬೇಡ, ಹಾಗೆ ಹಿಡಿ ಪಲಾವ್ ಎಲೆನ ಹಾಕ್ಕೊಳ್ಳಿ. ಅವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಪಲಾವ್ ಎಲೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ನೌಕೋಲ್, ಸ್ವಲ್ಪ ಬಟಾಣಿ, ಹಾಗೆ 2 ಟೊಮೆಟೊ, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ಳಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಅದು ಸ್ವಲ್ಪ ನೀರು ಬಿಟ್ಕೊಳ್ಳೋ ಹೊತ್ತಿಗೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಬೋದು. ಸೊ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನಾನು ಒಂದು ಜಾರಿಗೆ ಸ್ವಲ್ಪ 1 ಕಪ್ಪಷ್ಟು ಕಾಯಿ ಶುಂಠಿ, ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ಈರುಳ್ಳಿ, ಒಂದು ಕಟ್ ಕೊತ್ತಂಬರಿ ಸೊಪ್ಪು, 1 ಪೀಸ್ ಆಗುವಷ್ಟು ಚಕ್ಕೆ, ಹಾಗೆ 2 ಲವಂಗ,
ಸ್ವಲ್ಪ ಅಂದರೆ 1 ಸ್ಪೂನಷ್ಟು ಧನಿಯಾ ಪೌಡರ್, ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು, ಸ್ವಲ್ಪ ನೀರು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಏನು ಬೇಡ, ಸ್ವಲ್ಪ ತರಿಯಾಗಿ ಮಾಡಿಕೊಂಡ್ರೆ ಆಯಿತು. ಈ ಪಲಾವ್ ರೆಸಿಪಿಗೆ ನೀವು ಪೆಪ್ಪರ್ ಹಾಕ್ಕೊಳ್ಳೇಬೇಕು. ಹಾಕ್ಕೊಂಡ್ರೆ ಅದು ತುಂಬ ಬೇರೆ ಥರನೇ ಟೇಸ್ಟ್ ಸಿಗುತ್ತೆ. ಪೆಪ್ಪರ್ ಹಾಕ್ತೀರಾ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಇವಾಗ ತರಕಾರಿ ಜೊತೆ ಈ ಮಸಾಲೆ ಪೇಸ್ಟ್ ಸ್ವಲ್ಪ ಹಿಡಿಬೇಕು ತರಕಾರಿಗೆಲ್ಲ. ಅಲ್ಲಿವರೆಗೂ ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ತರಕಾರಿ ಮಸಾಲೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಒಳ್ಳೆ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇರುತ್ತೆ. ಆವಾಗ ಈ ಪ್ಲೇಟ್ನ ತೆಗೆದು ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ, ಈ ಗ್ಲಾಸಲ್ಲಿ ನಾನು 3 ಗ್ಲಾಸ್ ಆಗೋಷ್ಟು ಅಕ್ಕಿ ಹಾಕ್ಕೊಂಡಿದ್ದೆ. ಸೊ 6 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ನೀವು ಎಷ್ಟು ಗ್ಲಾಸ್ ಅಕ್ಕಿ ಹಾಕ್ತೀರಾ ಅದಕ್ಕೆ ಡಬಲ್ ಅಷ್ಟು ನೀರು ಹಾಕ್ಕೊಂಡ್ರೆ ಪಲಾವ್ ಚೆನ್ನಾಗಿ ಬರುತ್ತೆ ಉದ್ದುದ್ರಾಗಿ. ಇದೆಲ್ಲ ಆದಮೇಲೆ ನೀರು ಕುದಿಯೋ ಟೈಮಲ್ಲಿ ನಾನು ಮೊದಲೇ ನೆನೆಸಿ ತೊಳೆದಿಟ್ಟಿದ್ದೆ ಆ ಅಕ್ಕಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ಅಕ್ಕಿ ಎಲ್ಲ ಹಾಕಿದ ಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿ. ಈ ನಿಂಬೆಹಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪಲಾವ್ ಟೇಸ್ಟು. ಸೊ ಇದನ್ನು ಮಾತ್ರ ಮಿಸ್ ಮಾಡಲೇಬೇಡಿ. ಇದೆಲ್ಲ ಹಾಕಿದ್ಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ಲಿ ಕ್ಲೋಸ್ ಮಾಡಿ 1 ವಿಸಿಲ್ ಬಂದರೆ ಸಾಕು. ಪಲಾವ್ ತುಂಬ ಚೆನ್ನಾಗಿರುತ್ತೆ. ಸೊ ವಿಸಿಲ್ ಬರೋ ಹೊತ್ತಿಗೆ ನಾನಿಲ್ಲಿ ರಾಯ್ತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ರಾಯ್ತ ಏನು ಅಂಥ ಸ್ಪೆಷಲ್ ಏನಿಲ್ಲ, ನಾರ್ಮಲ್ ಸ್ವಲ್ಪ ಗಟ್ಟಿ ಮೊಸರಿಗೆ ಈರುಳ್ಳಿ, ಟೊಮೆಟೊ, ಸೌತೆಕಾಯಿ, ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್. ನಾನು ಏನಕ್ಕೆ ಪೆಪ್ಪರ್ ಪೌಡರ್ ಹಾಕ್ತೀನಿ ಅಂದರೆ ನಮ್ಮ ಮನೇಲಿ ಚಿಲ್ಲಿ ಅಂದರೆ ಗ್ರೀನ್ ಚಿಲ್ಲಿ ಹಾಕಿದ್ರೆ ಯಾರೂ ಅಷ್ಟು ಇಷ್ಟಪಡೋದಿಲ್ಲ. ಸೊ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ವಾ. ಸೊ ನಾನು ಅವಾಯ್ಡ್ ಮಾಡೋದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೀನಿ. ಅದ್ರ ಜೊತೆ ರುಚಿಗೆ ಬೇಕಾದಷ್ಟು ಉಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ರಾಯ್ತ ರೆಡಿ. ಸೊ ಪಲಾವ್ ಜೊತೆ ರಾಯ್ತ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇನ್ನು ಬ್ರೇಕ್ಫಾಸ್ಟ್ ಕೆಲಸ ಎಲ್ಲ ಮುಗಿದ್ಮೇಲೆ ಪೂಜೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಪ್ಲೇಟಲ್ಲಿ ನಾನು ತಂದಿರೋ ಹೂವನ್ನೆಲ್ಲ ಜೋಡಿಸಿಟ್ಕೊಂಡು ಅದಕ್ಕೆ ಸ್ವಲ್ಪ ಮನೇಲಿ ಶುದ್ಧವಾಗಿರೋ ನೀರನ್ನ ಪ್ರೋಕ್ಷಣೆ ಮಾಡ್ಕೊಳ್ಬೇಕು. ಯಾಕಂದರೆ ಎಲ್ಲೆಲ್ಲಿಂದನೂ ಬಂದಿರುತ್ತೆ ಅಲ್ವಾ ಹೂವು, ಯಾರಾದರೂ ಕಾಲಿಂದ ತುಳಿದಿರಬಹುದು ಅಥವಾ ಏನಾದರೂ ಇರುತ್ತಲ್ವ. ಸೊ ನಾವು ಒಂದ್ಸರಿ ನಮ್ಮ ಸಮಾಧಾನಕ್ಕೆ ಈ ಥರ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡ್ರೆ ಏನೋ ಫ್ರೆಶ್ ಅಂತ ಫೀಲ್ ಅಷ್ಟೇ. ಇನ್ನು ನಾನು ಪೂಜೆ ಸ್ಟಾರ್ಟ್ ಮಾಡೋದನ್ನೇ ನನ್ನ ಮಗ ಕಾಯ್ತಾ ಇದ್ದ. ಅವನಿಗೆ ತುಂಬ ಇಷ್ಟ ಆಯಿತಾ ದೇವ್ರ ಪೂಜೆ ಮಾಡೋದು, ಅಲ್ಲಿ ದೇವ್ರ ಮನೆಯಲ್ಲಿ ಗಂಟೆನ ಬಾರಿಸೋದು, ಇದೆಲ್ಲ ಅವನಿಗೆ ತುಂಬ ಇಷ್ಟ. ಮತ್ತು ಅವ್ನು ದೇವ್ರ ಮನೆಗೆ ಬಂತಂದರೆ ಸುಮ್ಮನೆ ಕೂರೋನೇ ಅಲ್ಲ, ಅಕ್ಷತೆ ಹಾಕ್ತಾ ಇರೋದು, ಆ ರೋಸ್ ಪೆಟಲ್ಸ್ನೆಲ್ಲ ಒಂದೊಂದೇ ತೆಗ್ದು ದೇವ್ರಿಗೆ ಹಾಕ್ತಾ ಇರೋದು. ಆ್ಯಂಡ್ ದೇವ್ರ ಮನೆ ಎಲ್ಲ ಗಲೀಜು ಮಾಡಿಬಿಡ್ತಾನೆ ಅವನು. ಒಂದು ಸರಿ ಅಕ್ಷತೆ ಹೂವು ಎಲ್ಲ ನೆಲದ ಮೇಲೆ ಹಾಕಿ ನಾನು ಪೂಜೆ ಮಾಡೋ ಹೊತ್ತಿಗೆ ಒಂದು 100 ಸರಿ ಅಗ್ಗು 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 ಅಂದು ಆಮೇಲೆ ನನಗೆ ನಾನೇ ಸಮಾಧಾನ ಮಾಡ್ಕೊಳ್ಬೇಕು. ಇವ್ನಿಗೆ ಏನೇ ಹೇಳಿದ್ರು ಅವ್ನಿಗೆ ಪಾಪ ಅರ್ಥ ಆಗಲ್ಲ. ಅವ್ನ ಖುಷಿ ಅವ್ನು ಮಾಡಬೇಕು. ಏನೋ ಅವನು ಅಮ್ಮ ಮಾಡ್ತಾ ಇದ್ದೀನಿ ನೋಡ್ಕೊಂಡು ನಾನು ಮಾಡಬೇಕು, ದೇವ್ರಿಗೆ ಪೂಜೆ ಮಾಡಬೇಕು, ದೇವ್ರಿಗೆ ಕೈ ಮುಗಿಬೇಕು ಅನ್ನೋ ಥರ ಅವ್ನ ಫೀಲ್ ಇರುತ್ತೆ ಅಂತ. ಸೊ ಏನೇ ಗಲೀಜಾದರೂ ಏನೇ ಮಾಡಿದ್ರು ಸರಿ ಆಯಿತು ಅಂತ ಸಮಾಧಾನ ಮಾಡಿಕೊಂಡು ನಾನೇ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಮತ್ತೆ ದೀಪ ಹಚ್ಚಬೇಕು. ಸೊ ಫೈನಲಿ ತುಂಬ ಒಳ್ಳೆ ಮನಸ್ಸಿಂದ ದೇವರಿಗೆ ದೀಪ ಹಚ್ಚಿ ಮಂಗಳಾರತಿ ಮಾಡಿ ಎಲ್ಲ ಆಯಿತು. ಈ ಥರ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಫ್ರೈಡೇಸ್ ಈ ಥರ ಬೆಳಗ್ಗೆನೇ ಪೂಜೆಗಳು ಮಾಡ್ಕೊಂಡ್ಬಿಟ್ರೆ ಏನೋ ಒಂದು ಪಾಸಿಟಿವ್ ವೈಬ್ಸ್ ನಮ್ಮಲ್ಲೂ ಕೂಡ ಇರುತ್ತೆ. ಸೊ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರೂ ಖುಷಿಯಾಗಿರಲಿ ಅಂತ ಕೇಳ್ಕೊಳ್ತೀನಿ. ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು. ಸೊ ಯೂಶ್ವಲಿ ನಾವು ಮನೆಯಲ್ಲಿ ಧೂಪ ಹಾಕ್ತೀವಿ ಅಲ್ವಾ ಪೂಜೆ ಎಲ್ಲ ಆದಮೇಲೆ, ಅದ್ರ ಜೊತೆ ಇದೊಂದು ಕ್ಲೆನ್ಸಿಂಗ್ ರಿಚುವಲ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಇದು ಏನಿಲ್ಲ, ಒಂದು ಮಣ್ಣಿಂದ ದೀಪಕ್ಕೆ ಒಂದು ಏಲಕ್ಕಿ, 2 ಲವಂಗ, 1 ಕರ್ಪೂರ ಇದನ್ನು ಹಚ್ಚಿ ಎಲ್ಲಿ ಮನೆಯಲ್ಲಿ ಎಲ್ಲಾದರೂ ಮಧ್ಯದಲ್ಲಿ ಯೂಶ್ವಲಿ ಟಿಪಾಯ್ ಅಂತ ಹೇಳ್ತೀವಲ್ವ ಅದ್ರ ಮೇಲೆ ಇಟ್ಬಿಟ್ಟು ಎಲ್ಲ ಡೋರ್ಸ್ನೆಲ್ಲ ಓಪನ್ ಮಾಡಿ ಇಡಿ. ಸೊ ಇದರಿಂದ ಮನೆ ಕ್ಲೆನ್ಸ್ ಆಗುತ್ತೆ. ಇದೆಲ್ಲ ಆದಮೇಲೆ ನಾನು ಫೈನಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದೆ. ಸೊ ನೋಡೋಣ ಪಲಾವ್ ಹೇಗೆ ಬಂದಿದೆ, ಟೇಸ್ಟ್ ಹೇಗಿದೆ ಅಂತ ನಾನು ಶೇರ್ ಮಾಡ್ಕೊಳ್ತೀನಿ ಆಯಿತಾ ನಿಮ್ಮ ಹತ್ರ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು ಪಲಾವ್ ರೆಸಿಪಿ. ಪಲಾವ್ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಇದರಿಂದ ದಿನ ನಾನು ಹೋಟೆಲಿಗೆ ಹೋಗಿದ್ದೆ, ತುಂಬ ಇಷ್ಟಪಟ್ಟು ಪಲಾವ್ ತೊಗೊಂಡೆ. ಬಟ್ ನಂಗೆ ಟೇಸ್ಟ್ ಇಷ್ಟನೇ ಆಗಲಿಲ್ಲ. ಏನೋ ಈ ನಡುವೆ ನನಗೆ ಹೋಟೆಲ್ ಫುಡ್ ಅಷ್ಟು ಇಷ್ಟ ಆಗ್ತಿಲ್ಲ. ನಾನು ಮಾಡ್ಕೊಳ್ಳೋ ಊಟ ತಿಂದು ನಾನು ಮಾಡೋ ಫುಡ್ಡೇ ಇಷ್ಟ. ಏನು ಮಾಡ್ತಿದ್ಯಾ ಅಗ್ಗೋ? ನೀರು ಹಾಕ್ತಾ ಇದೆಯಾ? ಯಾಕೆ? ತುತ್ತ ಚೆನ್ನಾಗಿದೆಯಾ ಚಿನ್ನ? ಏನು ತಿಂತಾ ಇದೆಯಾ? ರವೆ ಮತ್ತೆ
ಆ್ಯಪಲ್ ಚೆನ್ನಾಗಿದೆಯಾ? ನಿಂಗೆ ಇಷ್ಟನಾ? ಬೇಬಿ ಫೇವ್ರೆಟ್ ಫುಡ್ ಏನು? ಆಪಲ್. ಆ್ಯಪಲ್. ಇದೆಲ್ಲ ಆಗೋ ಹೊತ್ತಿಗೆ ಆಲ್ರೆಡಿ ಟೈಮ್ ಅರೌಂಡ್ 10-10:30 ಆಗಿತ್ತು. ನಮ್ಮ ಮಾವ ಪಪ್ಪಾಯ ಕೀಳ್ತೀನಿ ಅಂತ ಹೇಳ್ತಾಯಿದ್ರು. ಅವ್ರು ಆ್ಯಕ್ಚುಲಿ ಹಿಂದಿನ ದಿನದಿಂದನೂ ಪಪ್ಪಾಯ ಕೀಳ್ಬೇಕಂತ ಹೇಳ್ತಿದ್ರು. ನಾನು ಹೇಳ್ತಾ ಇದ್ದೆ, ಇಲ್ಲ ಬೇಡ ಅಪ್ಪ, ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ವ್ಲಾಗಿಗೆ ಇದನ್ನು ಆ್ಯಡ್ ಮಾಡ್ತೀನಿ, ಪಪ್ಪಾಯ ತುಂಬ ಚೆನ್ನಾಗಿ ಬಂದಿದೆ, ಸೊ ಆ್ಯಡ್ ಮಾಡ್ತೀನಿ, ಇರಿ ವೆಯ್ಟ್ ಮಾಡಿ ಅಂತ ಹೇಳಿದ್ದೆ. ಸೊ ಅವರು ಹೇಳಿದರು, ನೆಕ್ಸ್ಟ್ ದಿನ ನಾನು 10 ಗಂಟೆಗೆ ಕಟ್ ಮಾಡ್ತಾಯಿದ್ದೀನಿ, ನೀನು ಬಂದು ವಿಡಿಯೋ ಮಾಡಿಕೊಂಡ್ರೆ ಮಾಡ್ಕೊ, ಇಲ್ಲ ಅಂದರೆ ಕಟ್ ಆಗಿಬಿಡುತ್ತೆ, ನಾನು ವೆಯ್ಟ್ ಮಾಡಲ್ಲ ಅಂತ. ಸೊ ನಾನು ಅದನ್ನು ನೆನಪಿಟ್ಕೊಂಡು 10 o'clock ಪಪ್ಪಾಯ ಕೀಲೋ ಟೈಮಿಗೆ ಹೋಗಿ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಎಲ್ಲ ತೊಗೊಂಡು ಬಂದು ಒಳಗಡೆ ಕಟ್ ಮಾಡ್ತಾಯಿದ್ದಾರೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಆ ಪಪ್ಪಾಯ ಕಲರು. ಸೊ ನಾವು ಮಾರ್ಕೆಟಲ್ಲೆಲ್ಲ ತೊಗೊಳ್ಳಿ ಬರ್ತೀವಲ್ವ, ಅದು ಇಷ್ಟು ಟೇಸ್ಟ್ ಬರೋಲ್ಲ. ಅಂದರೆ ಅವ್ರು ಏನೇನು ಹಾಕಿ ಬೆಳೀತಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ಹಣ್ಣು ಮಾಡೋದಕ್ಕೆ ಮೇ ಬಿ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ಬೋದು. ಇದು ಮರದಲ್ಲೇ ಹಣ್ಣಾಗಿರೋದಲ್ವ, ಸೊ ಟೇಸ್ಟ್ ತುಂಬ ಚೆನ್ನಾಗಿದೆ. ಸೊ ನೋಡ್ಬೋದು ಅಲ್ವಾ, ನೋಡೋಕ್ಕೆ ಎಷ್ಟು ಕ್ಯೂಟಾಗಿ ಕಾಣ್ತಿದೆ ಅಂತ. ಹಾಗೆ ತಿನ್ಕೊಂಡ್ಬಿಡೋಣ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ವೆಯ್ಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನನಗಿಂತ ನನ್ನ ಮಗಂಗೆ ವೆಯ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ನು ಹಿಂದಿನ ದಿನ ಪಪ್ಪಾಯ ಕಟ್ ಮಾಡ್ತೀವಿ ಅಂತ ಹೇಳ್ದಾಗಿಂದ ಪಪ್ಪಾಯ ಅಂತ ಹೇಳ್ತಾನೆ ಇದ್ದ. ಸೊ ಕಟ್ ಮಾಡೋದನ್ನೇ ಕಾಯ್ತಾ ಇದ್ದ. ಕಟ್ ಮಾಡಿದ ತಕ್ಷಣ ಫಸ್ಟ್ ಪೀಸ್ ಅವನಿಗೆ ಕೊಟ್ಟರು ನಮ್ಮ ಮಾವ. ಅವ್ನು ತಿಂದು ಹೇಗಿದೆ ಅಂತ ಹೇಳ್ತಾನೆ ಅಂತ. ಅವ್ನು ಫಸ್ಟ್ ಬೈಟ್ ಇಟ್ಟಿದ ತಕ್ಷಣ ಯಮ್ಮಿ 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 ಅಂತ ಹೇಳ್ತಾ ಇದ್ದ ಅವ್ನ ಲ್ಯಾಂಗ್ವೇಜಲ್ಲಿ. ಅವ್ನಿಗೆ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಅವನು ಇದುವರೆಗೂ ಬೇರೆ ಜಂಕ್ ಫುಡ್ ಎಲ್ಲ ತಿಂದೇ ಇಲ್ಲ. ಅವ್ನು ಬರೀ ತಿಂದಿರೋದಂತ ಅಂದರೆ ಫ್ರೂಟ್ಸು, ಹೋಮ್ ಮೇಡ್ ಫುಡ್ಡು ಇಷ್ಟೇ. ಅವನಿಗೆ ಆ್ಯಪಲ್ಲು, ಪೊಮೊಗ್ರೆನೇಟ್, ಪಪ್ಪಾಯ ಇದೆಲ್ಲ ತುಂಬ ಇಷ್ಟಪಡ್ತಾನೆ. ಸೊ ಅವನು ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದಾನೆ. ಸೊ ಇದಾಗಿತ್ತು ನಂದು ಫಸ್ಟ್ ವ್ಲಾಗ್. ನಂಗೆ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನಾನು ಅಂದ್ಕೊಂಡಿರೋದಕ್ಕಿಂತ ನನ್ನ ವ್ಲಾಗ್ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ತುಂಬ ನಾನು 3 years ಮುಂಚೆನೇ ಅಪ್ಲೋಡ್ ಮಾಡಿದ್ದೆ, ಬಟ್ ಅದಾದಮೇಲೆ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಮತ್ತೆ ಬಂದಿದ್ದೀನಿ. ಹೋಪ್ಫುಲಿ ಈ ಟೈಮ್ ನಾನು ಡಿಸ್ಕಂಟಿನ್ಯೂ ಮಾಡಲ್ಲ, ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೆಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ನನ್ನ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಬಾಯ್.